ಸರ್ ಗಾಡಿಯಲ್ಲಿ ಬರ್ತಾ ಇದ್ದು ಡ್ರೈವ್ ಮಾಡಿಕೊಂಡು ಎಲ್ಲ ಸ್ಲೋನೇ ಇತ್ತು, ಟ್ರಾಫಿಕ್ಕು ತುಂಬ ಏನು ಟ್ರಾಫಿಕ್ ಏನಿರಲಿಲ್ಲ. ಬಟ್ ಹಿಂದೆಯಿಂದ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಒಂದೊಂದು ಗಾಡಿ ಡಿಕ್ಕಿ ಹೊಡಿತಾ ಇತ್ತು. ಸೊ ನಾನು ನೋಡಿದ ಕೂಡಲೇ ಗೊತ್ತಾಯ್ತು ನನ್ನ ಗಾಡಿಗೆ ಹೊಡಿಯುತ್ತೆ ಅಂತೇಳಿ. ಆದಷ್ಟು ಲೆಫ್ಟ್ ತೊಗೊಂಡೆ ಎಸ್ಕೇಪ್ ಆಗೋಣ ಅಂತ ಆಗಲಿಲ್ಲ. ಮುಂದೆ ಟಿ ಟಿ ಇತ್ತು, ನನ್ನ ಹಿಂದೆ ಏಸ್ ಇತ್ತು, ಅದರಿಂದ 2 ಲಾರಿ ಇತ್ತು, ಎಲ್ಲ ಒಂದಕ್ಕೊಂದು ಡಿಕ್ಕಿ ಹೊಡಿತು. ಎಕ್ಸಿಟ್ ಆದೆ, ಆದಷ್ಟು ಇಷ್ಟು ಹೊಟ್ಟೋಯ್ತು. ನಾನು ಆ ಕಡೆ ಇದು ಫ್ಲೈಓವರ್ ಕಡೆಯಿಂದ ಬರ್ತಿದ್ದೆ. ಫ್ಲೈಓವರ್ ಕಡೆಯಿಂದ ಬರ್ತಿದ್ದೆ, ಅಲ್ಲಿ ಫ್ಲೈಓವರ್ ಕಡೆಯಿಂದ ಇಳಿದ ಕೂಡಲೇ ಇದು ಆಗಿದ್ದು ಸಿಗ್ನಲ್ ಆದಮೇಲೆ. ಅವ್ರು ಹೇಳ್ತಿರೋದು ಬ್ರೇಕ್ ಫೇಲ್ಯೂರ್ ಅಂತೇಳಿ ಅಂತ, ನಮಗೆ ಗೊತ್ತಿಲ್ಲ. ಅವರು KMF ಲಾರಿ ಡ್ರೈವರ್ ಹತ್ರ ಮಾತಾಡಿದ್ವು. ಅವರು ಅಲ್ಲಿ ಕಲಾಸಿಪಾಳ್ಯದಿಂದ ಒಟ್ಟಿಗೆ ಬಂದಿದ್ದಾರಂತೆ. ಅವ್ರು ಒಟ್ಟಿಗೆ ಬಂದಿದ್ದಾರೆ, ಬಟ್ ಅಲ್ಲಿ ಬಂದು ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ. ಸರ್ ಆಲ್ಮೋಸ್ಟ್ ಒಂದು 7 ವೆಹಿಕಲ್ಲು, ಅದರಲ್ಲಿ 5 ದೊಡ್ಡ ವೆಹಿಕಲ್ಲು, ಅಂದರೆ ಲಾರಿ 2, 1 TT, 1 ಎಸ್, 1 ನನ್ನ ಗಾಡಿ, 2 ಟೂ ವೀಲರ್ ಇರೋರು ಇಬ್ಬರು ತುಂಬ ಪೆಟ್ಟಾಯ್ತಲ್ಲ. ಅವರು TT ಆಡಿ ಸಿಗಾಕೊಂಡಿದ್ರು. ಅವರು ಒಬ್ಬರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಏನು ಇನ್ಫಾರ್ಮೇಷನ್ ಇಲ್ಲ. ಇನ್ನೊಬ್ಬರಿಗೆ ಹಿಂದೆ ಲಾಸ್ಟ್ ಲಾರಿ ಹತ್ರ ಇದ್ದು, ಅವ್ರಿಗೆ ಇಲ್ಲಿ ಮುಖ ಏಟಾಗಿತ್ತು. ಅವ್ರಿಗೆ ಆ್ಯಕ್ಟಿವಲ್ಲೇನೋ ಬಂದಿದ್ರು ಅನ್ಸುತ್ತೆ. ಇಲ್ಲ ಏನೂ ಆಗಲಿಲ್ಲ. ನಾನೊಬ್ಬನೇ ಇದ್ದೆ ಅಲ್ಲಿ ಕಾರಲ್ಲಿ, ಏನೂ ತೊಂದರೆ ಆಗಲಿಲ್ಲ. ನನಗೇನೂ ಆಗಲೇ ಇಲ್ಲ. ಆ್ಯಕ್ಚುಲಿ ಹೊರಗಡೆ ಬರೋಷ್ಟರಲ್ಲಿ ಕಾರ್ ಇಷ್ಟು ಡ್ಯಾಮೇಜ್ ಆಗಿತ್ತು. ಸರ್ ಗಾಡಿಯಲ್ಲಿ ಬರ್ತಾ ಇದ್ದು ಡ್ರೈವ್ ಮಾಡಿಕೊಂಡು ಎಲ್ಲ ಸ್ಲೋನೇ ಇತ್ತು, ಟ್ರಾಫಿಕ್ಕು ತುಂಬ ಏನು ಟ್ರಾಫಿಕ್ ಏನಿರಲಿಲ್ಲ. ಬಟ್ ಹಿಂದೆಯಿಂದ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಒಂದೊಂದು ಗಾಡಿ ಡಿಕ್ಕಿ ಹೊಡಿತಾ ಇತ್ತು. ಸೊ ನಾನು ನೋಡಿದ ಕೂಡಲೇ ಗೊತ್ತಾಯ್ತು ನನ್ನ ಗಾಡಿಗೆ ಹೊಡಿಯುತ್ತೆ ಅಂತೇಳಿ. ಆದಷ್ಟು ಲೆಫ್ಟ್ ತೊಗೊಂಡೆ ಎಸ್ಕೇಪ್ ಆಗೋಣ ಅಂತ ಆಗಲಿಲ್ಲ. ಮುಂದೆ ಟಿ ಟಿ ಇತ್ತು, ನನ್ನ ಹಿಂದೆ ಏಸ್ ಇತ್ತು, ಅದರಿಂದ 2 ಲಾರಿ ಇತ್ತು, ಎಲ್ಲ ಒಂದಕ್ಕೊಂದು ಡಿಕ್ಕಿ ಹೊಡಿತು. ಎಕ್ಸಿಟ್ ಆದೆ, ಆದಷ್ಟು ಇಷ್ಟು ಹೊಟ್ಟೋಯ್ತು. ನಾನು ಆ ಕಡೆ ಇದು ಫ್ಲೈಓವರ್ ಕಡೆಯಿಂದ ಬರ್ತಿದ್ದೆ. ಫ್ಲೈಓವರ್ ಕಡೆಯಿಂದ ಬರ್ತಿದ್ದೆ, ಅಲ್ಲಿ ಫ್ಲೈಓವರ್ ಕಡೆಯಿಂದ ಇಳಿದ ಕೂಡಲೇ ಇದು ಆಗಿದ್ದು ಸಿಗ್ನಲ್ ಆದಮೇಲೆ. ಅವ್ರು ಹೇಳ್ತಿರೋದು ಬ್ರೇಕ್ ಫೇಲ್ಯೂರ್ ಅಂತೇಳಿ ಅಂತ, ನಮಗೆ ಗೊತ್ತಿಲ್ಲ. ಅವರು KMF ಲಾರಿ ಡ್ರೈವರ್ ಹತ್ರ ಮಾತಾಡಿದ್ವು. ಅವರು ಅಲ್ಲಿ ಕಲಾಸಿಪಾಳ್ಯದಿಂದ ಒಟ್ಟಿಗೆ ಬಂದಿದ್ದಾರಂತೆ. ಅವ್ರು ಒಟ್ಟಿಗೆ ಬಂದಿದ್ದಾರೆ, ಬಟ್ ಅಲ್ಲಿ ಬಂದು ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ. ಸರ್ ಆಲ್ಮೋಸ್ಟ್ ಒಂದು 7 ವೆಹಿಕಲ್ಲು, ಅದರಲ್ಲಿ 5 ದೊಡ್ಡ ವೆಹಿಕಲ್ಲು, ಅಂದರೆ ಲಾರಿ 2, 1 TT, 1 ಎಸ್, 1 ನನ್ನ ಗಾಡಿ, 2 ಟೂ ವೀಲರ್ ಇರೋರು ಇಬ್ಬರು ತುಂಬ ಪೆಟ್ಟಾಯ್ತಲ್ಲ. ಅವರು TT ಆಡಿ ಸಿಗಾಕೊಂಡಿದ್ರು. ಅವರು ಒಬ್ಬರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಏನು ಇನ್ಫಾರ್ಮೇಷನ್ ಇಲ್ಲ. ಇನ್ನೊಬ್ಬರಿಗೆ ಹಿಂದೆ ಲಾಸ್ಟ್ ಲಾರಿ ಹತ್ರ ಇದ್ದು, ಅವ್ರಿಗೆ ಇಲ್ಲಿ ಮುಖ ಏಟಾಗಿತ್ತು. ಅವ್ರಿಗೆ ಆ್ಯಕ್ಟಿವಲ್ಲೇನೋ ಬಂದಿದ್ರು ಅನ್ಸುತ್ತೆ. ಇಲ್ಲ ಏನೂ ಆಗಲಿಲ್ಲ. ನಾನೊಬ್ಬನೇ ಇದ್ದೆ ಅಲ್ಲಿ ಕಾರಲ್ಲಿ, ಏನೂ ತೊಂದರೆ ಆಗಲಿಲ್ಲ. ನನಗೇನೂ ಆಗಲೇ ಇಲ್ಲ. ಆ್ಯಕ್ಚುಲಿ ಹೊರಗಡೆ ಬರೋಷ್ಟರಲ್ಲಿ ಕಾರ್ ಇಷ್ಟು ಡ್ಯಾಮೇಜ್ ಆಗಿತ್ತು.